ಫಸ್ಟ್ ಟೈಮ್ ಈ ರೋಡಲ್ಲಿ ಇಷ್ಟೊಂದು ಟ್ರಾಫಿಕ್ ನೋಡ್ತಿರೋದು. ಯಾವತ್ತೂ ಇಷ್ಟು ಜಾಮ್ ಆಗೇ ಇಲ್ಲ. ಆಗಲೇ 4:15 ಆಯಿತು. 18 ಕ್ರಾಸ್ ಗ್ರೌಂಡ್ಗೆ ಹೋಗ್ತಾ ಇದ್ದೀನಿ ಕ್ರಿಕೆಟ್ ಆಡೋಕ್ಕೆ. ಆಲ್ರೆಡಿ ಲೇಟ್ ಆಗಿದೆ, 3:15ಗೆ ಬರೋಕ್ಕೆ ಹೇಳಿದ್ರು. ಈಗ 4:15 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ. ಇದೇ ನನ್ನ ಬೈಕು, ಸ್ಪ್ಲೆಂಡರ್ ಪ್ಲಸ್. ಬೈಕ್ ಸ್ಟಾರ್ಟ್ ಮಾಡಿ ಒಂದು 3 days ಆಗಿದೆ, ಅದಕ್ಕೆ ಸ್ವಲ್ಪ ರವ್ ಮಾಡ್ತಾ ಇದ್ದೀನಿ. 2019 ಮಾಡೆಲ್ ಬೈಕ್ ಇದು, ಹೀರೋ ಸ್ಪೆಷಲ್ ಎಡಿಷನ್. ಇದರಲ್ಲಿ ಸುಮಾರು ಫೀಚರ್ಸ್ ಇದೆ, ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ತಿಳಿಸ್ಕೊಡ್ತೀನಿ. ಮನೆಯಿಂದ 18 ಕ್ರಾಸ್ ಗ್ರೌಂಡ್ಗೆ ಜಸ್ಟ್ 3-4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಏನೊಂದು 10 to 15 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀನಿ ಯೂಶಲಿ. ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ, ಯಾವಾಗ ನಮ್ಗೆ ತುಂಬ ಎಮರ್ಜೆನ್ಸಿ ಇರುತ್ತೋ, ಯಾವಾಗ ಲೇಟ್ ಆಗುತ್ತೋ ಅಂಥ ಟೈಮಲ್ಲೇ ಇಂಥ ರೋಡ್ಗಳಲ್ಲಿ ಪೂರ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ. ಮಿಕ್ಕಿದ ಟೈಮಲ್ಲಿ ಖಾಲಿನೇ ಇರುತ್ತೆ ಗುರು. ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗ್ ಟ್ರೈ ಮಾಡ್ತಿರೋದು ನಾನು. ಇದು ಔಟ್ಪುಟ್ ಹೇಗೆ ಬರುತ್ತೆ ಗೊತ್ತಿಲ್ಲ, ಏನೇನು ವೀಡಿಯೋನಲ್ಲಿ ಮಾತಾಡ್ತೀನಿ ಗೊತ್ತಿಲ್ಲ. ಬಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಪ್ಲೆಂಡರಲ್ಲಿ ಇದೊಂದು ಅಡ್ವಾಂಟೇಜ್, ಲೈಟ್ ವೆಯ್ಟ್ ಗಾಡಿ ಆಗಿರೋದ್ರಿಂದ, ಪ್ಲಸ್ ನಾವು ಬ್ಯಾಲೆನ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಗೆ ಈಸಿಯಾಗಿ ಈ ಥರ ಚಿಕ್ಕ ಚಿಕ್ಕ ಜಾಗದಲ್ಲಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸಿಟಿ ಯೂಸೇಜ್ಗೆ ಪರ್ಫೆಕ್ಟ್ ಗಾಡಿ ಅಂತಲೇ ಹೇಳ್ಬೋದು. ಫೈನಲಿ ಬಂದಿದ್ದೀವಿ 18 ಕ್ರಾಸ್ ಹತ್ರ. ನೋಡೋಣ ಪಾರ್ಕಿಂಗ್ ಸಿಗುತ್ತಲ್ಲ ಅಂತ. ಮ್ಯಾಚ್ ಆಲ್ರೆಡಿ ಶುರುವಾಗಿದೆ. ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಪ್ಲೇಯರ್ ಆಗ್ತಿದ್ದೆ, ಸ್ಪೆಕ್ಟೇಟರ್ ಆಗಿದ್ದೀನಿ. ನೆಕ್ಸ್ಟ್ ಮ್ಯಾಚ್ ಆಡ್ತೀನಿ. ಮೋರ್ ದೆನ್ ಅ ಸ್ಪೋರ್ಟ್, ಕ್ರಿಕೆಟ್ ಇವಾಗ ಒಂಥರ ಥೆರಪಿ ಕ್ಲಾಸಸ್ ಥರ. ವಾರ ಇಡೀ MNC ಕೆಲಸ ಮಾಡಿರ್ತೀವಿ, ನಮಗೊಂಥರ ಸ್ಟ್ರೆಸ್ ಬಸ್ಟರು ಈ ಕ್ರಿಕೆಟ್. ಪ್ಲಸ್ ಇನ್ನೊಂದೇನಂದ್ರೆ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತು ಇದರಿಂದನೇ ಬೆಟರ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಮ್ಯಾಚ್ ಮುಗಿಸ್ಕೊಂಡು ಗ್ರೌಂಡ್ ಆಚೆ ಬಂದರೆ ಈ 3 ಕತ್ತೆಗಳು ನಿಂತಿದೆ. ಇದು ಆ್ಯಕ್ಚುಲಿ ಲಕ್ಕಿ ಅಂತ ಹೇಳ್ತಾರೆ. ಈಗ ಟೈಮ್ ಒಂದು 6:30 ಆಗ್ತಿದೆ. ವಾಪಸ್ ಮನೆಗೆ ಹೋಗೋಣ. ನನ್ನ ಬೈಕಲ್ಲಿ ನಿಂತಿದೆ. 2025 ಒಂಥರ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. 18 ವರ್ಷದಿಂದ ಕಾಯ್ತಾ ಇದ್ವಿ ಯಾವಾಗ RCB ಕಪ್ ಗೆಲ್ಲುತ್ತೋ ಅಂತ. ಫೈನಲಿ ಈ ವರ್ಷ ನಾವು ಕಪ್ ಗೆದ್ದಿದ್ದೀವಿ. ಕಪ್ ಗೆಲ್ಲೋದಷ್ಟೇ ಅಲ್ಲ, ಸುಮಾರು ರೆಕಾರ್ಡ್ಸ್ ಕೂಡ ಮಾಡಿದ್ದೀವಿ. ಓನ್ಲಿ ಟೀಮ್ ಟು ವಿನ್ ಆಲ್ 9 out of 9 ಅವೇ ಗೇಮ್ಸ್. ಸೆಕೆಂಡ್ ಮೋಸ್ಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿರೋ ಟೀಮ್ ಅಂದರೆ ನಮ್ಮದೇನೆ. 9 ಸಲ ಸಿಕ್ಕಿದೆ ಈ ಸೀಸನ್. CSKನ ಚೇಪಾಕಲ್ಲಿ 16 ವರ್ಷ ಆದಮೇಲೆ ಸೋಲಿಸಿದ್ದೀವಿ. MIನ ಒಂದು ಕಡೆ ಸ್ಟೇಡಿಯಮಲ್ಲಿ 9 ವರ್ಷ 10 ತಿಂಗಳು 27 ದಿನ ಆದಮೇಲೆ ಸೋಲಿಸಿದ್ದೀವಿ. ಮತ್ತೊಂದು ಸ್ಟಾರ್ಟ್ ಏನು ಹೇಳಿದೆ ಅಂದರೆ, ಜಾಸ್ ಹೇಸಲ್ವುಡ್ ಫೈನಲ್ಸಲ್ಲಿ ಸೋತೇ ಇಲ್ಲ. ನಮ್ಮ ಚಹಲ್ಲು ಫೈನಲ್ಸಲ್ಲಿ ಗೆದ್ದೇ ಇಲ್ಲ. 2016ರಲ್ಲಿ RCB ಇದ್ದರು, ಆವಾಗ ಸೋತರು. 2022ರಲ್ಲಿ ರಾಜಸ್ಥಾನಲ್ಲಿದ್ದರು, ಆವಾಗಲೂ ಸೋತರು. 2025ರಲ್ಲಿ ಪಂಜಾಬಲ್ಲಿದ್ದಾರೆ, ಫೈನಲ್ಸಿಗೆ ಬಂದಿದ್ದಾರೆ, ಆವಾಗಲೂ ಸೋತಿದ್ದಾರೆ. ನಾನು ಇದನ್ನು ಅನ್ಲಕ್ಕಿ ಅಂತ ಹೇಳಲ್ಲ, ಯಾಕೆಂದರೆ ಇಂಥ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಕ್ರಿಕೆಟ್ ಆಡೋಕ್ಕೆ ನಮ್ಗೆ ಅವಕಾಶ ಸಿಗೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಅವರು 3 ಫೈನಲ್ಸ್ ರೀಚ್ ಆಗಿದ್ದಾರಲ್ಲ, ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರಲ್ಲ, ಈಸ್ ಎ ಗ್ರೇಟ್ ಅಂತ ಹೇಳ್ತೀನಿ.
ಆಲ್ಮೋಸ್ಟ್ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ನಾನು ಈ ಬ್ಲಾಗಿಂಗ್ ಏನಕ್ಕೆ ಶುರು ಮಾಡೋಣ ಅಂತ ಅನಿಸಿತ್ತಂದರೆ, ಐ ವಾಂಟ್ ಟು ಇಂಪ್ರೂವ್ ಮೈ ಕಮ್ಯುನಿಕೇಷನ್ ಸ್ಕಿಲ್ಸ್. ನಾನಂಥ ಒಳ್ಳೆ ಮಾತುಗಾರ ಅಲ್ಲ, ಮತ್ತು ಯಾರ ಹತ್ರನೂ ಅಷ್ಟೇ ಮಿಂಗಲ್ಲೂ ಆಗಲ್ಲ. ಮೇ ಬಿ ಬೈ ಡೂಯಿಂಗ್ ದಿಸ್ ವ್ಲಾಗ್ ನನ್ನಲ್ಲಿ ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಬರ್ಬೋದೇನೋ. ನಾನು ಇನ್ನೊಂದು ಸ್ವಲ್ಪ ಕಾನ್ಫಿಡೆಂಟಾಗಿ ಪಬ್ಲಿಕಲ್ಲಿ ಇಂಟ್ರಾಕ್ಷನ್ ಮಾಡೋದು ಕಲಿತೀನಿ ಅನ್ನೋ ನಂಬಿಕೆ ನಾನು ಶುರು ಮಾಡಿದ್ದೀನಿ. ಸೊ ಕ್ರಿಯೇಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಇಂಡಿವಿಜುವಲ್ಗೂ ಅವ್ರಿಗೇನೋ ಒಂದು ಸ್ಕಿಲ್ ಇರುತ್ತೆ. ಜಸ್ಟ್ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಸಮಥಿಂಗ್ ಎಲ್ಸ್, ದೆರ್ ಬಿ ಸಮಥಿಂಗ್. ಅದನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಅಟ್ಲೀಸ್ಟ್ ನಮ್ಮ ಲೀಜರ್ ಟೈಮಲ್ಲಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಒಂಥರ ಮೈಂಡ್ ಫ್ರೀ ಆಗಿರುತ್ತೆ. ನೀವು ಥ್ಯಾಂಕ್ಸ್ ಫಾರ್ ವಾಚಿಂಗ್. You're my alibi.